ಸರ್ ಏನು ಬೆಲೆ ಹೇಳ್ತೀರಿ? ಇದು ಒಂದು 3 ಆಗುತ್ತೆ ಸರ್. ತುಂಬ ಒಳ್ಳೆ ಗಂಡು ಬ್ರೀಡಿಂಗ್ ಅಂತೂ ಹೇಳಿ ಪಟಾಕಿ ಬಿಡ್ಬೋದು ಸರ್. ಈ ಸರಿ ಅವ್ರು ಯಾರ್ಯಾರಿಗೆ ಅಕ್ಕಿ ಕೊಟ್ಟಿದ್ದಾರೋ ಎಲ್ಲರ ಹತ್ರನೂ ಒಳ್ಳೆ ಪ್ಲೇಸ್ಮೆಂಟು ಸರ್. 11 ಅವರ್ ಚಿಲ್ಲರೆ, 12 ಅವರ್ ಚಿಲ್ಲರೆ, 9 ಚಿಲ್ಲರೆ ಪ್ಲೇಸ್ಮೆಂಟ್ ಅಂತೂ ಮುಕ್ಕಾಲು ಭಾಗ ಇವ್ರದ್ದೇ ಇದೆ. ಹೊಸೂರು ಸರ್ ನೋಡಿದ್ರೆ ಇನ್ನೊಂದು ಗುಲ್ದಾರ ಒಂದು ಗಂಡು ಹಾಕಿರ್ತೀನಿ ಸರ್. ಇದು ಬ್ಯಾಕ್ಗ್ರೌಂಡು ಬಂದು ನಮ್ಮ ಗುರುಮೂರ್ತಿ ಅಣ್ಣವ್ರದ್ದು ಇರುತ್ತೆ. ಇದು ಲೈನೇಜು ತುಂಬ ಒಳ್ಳೆ ಗಂಡು ಸರ್. ಇದು ಒಳ್ಳೆ ಲೈನೇಜ್ ಅಂತದ್ದು. ಅವ್ರ ರಿಂಗ್ ಸಮೇತನೇ ಇರುತ್ತೆ. ಬನ್ನಿ ಸರ್ ನೋಡೋಣ. ಸರ್ ನೋಡಿದ್ರೆ ಕುಲ್ಮೇಲೆ ಒಂದು ಗಂಡು ಹಾಕಿರ್ತೀನಿ ಸರ್. ಇಲ್ಲಿ ಇದು ಒಂದು 3 ವರ್ಷದ ಗಂಡು, ಒಳ್ಳೆ ರಿಸಲ್ಟ್ ಇರೋಂಥ ಗಂಡು. ಪಟಾಕ್ಲು ಅಷ್ಟೇ ಒಳ್ಳೆ ರಿಸಲ್ಟ್ ಇರುತ್ತೆ ಇದರಲ್ಲಿ. ಸುಮಾರು ಜನ ಹೇಳ್ತಾ ಇರ್ತಾರೆ ಆಡೋದ್ರಲ್ಲಿ ಅಕ್ಕಿ ನೋಡಿ ಅಂತ. ನೋಡಿ ಈ ಥರದ್ರಲ್ಲಿ ಅಕ್ಕಿ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸರ್ ನೋಡಿದ್ರೆ ಕತಂಗ್ ಪಿಲ್ಲ ಅಂತ ಒಂದು ಹೆಣ್ಣು ಹಾಕಿರ್ತೀವಿ ಸರ್. ತುಂಬ ಒಳ್ಳೆ ಹೆಣ್ಣು, ದೊಡ್ಡ ಹೆಣ್ಣು, ಒಂದು 4 ವರ್ಷದ ಹೆಣ್ಣಿದು. ತುಂಬ ಟಾಪ್ ಕ್ಲಾಸ್ ಅಂತ ಹೆಣ್ಣು ಸರ್. ಇವಾಗ ಸದ್ಯಕ್ಕೆ ವೀಡಿಯೋಗೆ ಮಾತ್ರ ಒಂದಿಷ್ಟು ಮಾಡಿರ್ತೀವಿ, ಒಂದು 20 ಮಾಡಿರ್ತೀರಿ. ಯಾರಿಗಾನ ಬೇಕು ಅಂದರೆ ಪರ್ಸನಲ್ ಕಾಲ್ ಮಾಡ್ಬೋದು, ಸಿಗುತ್ತೆ. ಸುಮಾರು ಅಕ್ಕಿಗಳು ಸಿಗುತ್ತೆ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿಗೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ. ವರಮಹಾಲಕ್ಷ್ಮಿಗೆ ಅದು ಬಂದಂತೂ ಒಳ್ಳೆ ಲಕ್ಷ್ಮಿ ಥರ ಒಳ್ಳೆ ಅಕ್ಕಿಗಳು ಬರಲಿ ಅಂತ ಎಲ್ಲರಿಗೂ ಬಯಸ್ತೀನಿ. ಇವತ್ತು ಸ್ಪೆಷಲ್ ಏನಿರುತ್ತೆ ಅಂದರೆ ನಮ್ಮ ಆರ್ ಟಿ ನಗರ್ ವಾಜಿತಾಣ ಅವ್ರದ್ದು ಅಕ್ಕಿಗಳಿರುತ್ತೆ. ರಿಂಗ್ ಸಮೇತ ಇರುತ್ತೆ. ಸ್ವಲ್ಪ ಅಕ್ಕಿಗೆ ರಿಂಗೂ ಇರೋಲ್ಲ. ಬಟ್ ಇರೋದು ಒಂದು 50 ಅಕ್ಕಿ ಇರುತ್ತೆ. 50 ಒಟ್ಟಿಗೆ ಮಾಡೋಕ್ಕಾಗಲ್ಲ. ಇವತ್ತಿಗೆ ಒಂದು 20 ಇರುತ್ತೆ. ಬೇಕು ಅನ್ನೋರು ಕಾಲ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್. ಬನ್ನಿ ಫಸ್ಟ್ ಒಂದು ಜಂಗ್ಲಿ ಜಾತಿ ಒಂದು ಗಂಡು ನೋಡೋಣ. ಶೇಪು ನೋಡ್ಬೋದು, ಒಳ್ಳೆ ಶೇಪು, ಒಳ್ಳೆ ಸ್ಟೈಲಿಶು. ಜಂಗ್ಲಿ ಜಾತಿಯಲ್ಲಿ ಫಸ್ಟ್ ಒಂದು ಗಂಡೊಂದು ನೋಡೋಣ ನಾವು. ತುಂಬ ಒಳ್ಳೆ ಲೈನೇಜ್ ಅಂತ ಜಂಗ್ಲಿ ಜಾತಿ ಇದು, ಒಳ್ಳೆ ಟಾಪ್ ಕ್ಲಾಸ್ ಅಂತದ್ದು. ಬನ್ನಿ ಸರ್ ನೋಡೋಣ. ಸರ್ ನೋಡ್ಬೋದು ಗರಿಗಳು ತುಂಬ ಸಣ್ಣ, ತುಂಬ ಚೆನ್ನಾಗಿರುತ್ತೆ. ಬ್ರೀಡಿಂಗ್ ಅಂತೂ ಎತ್ತಕ್ಕೆ ಕೈ ಸರ್. ಇದು 10 ಗಂಟೆ 11 ಗಂಟೆ ಎಲ್ಲ ತುಂಬ ಚೆನ್ನಾಗಿ ಆಡಿದೆ ಈ ಲೈನಲ್ಲಿ. ಬಾಲ ಕಂಡೀಷನು ನೋಡ್ಬೋದು ನೀವು, ತುಂಬ ಒಳ್ಳೆ ಬಾಲ ಕಂಡೀಷನ್ನು. ಕ್ವಾಲಿಟಿ ನೋಡೋಣ. ತುಂಬ ಶುದ್ಧ ಚೆನ್ನಾಗಿರುತ್ತೆ. ಲೈಟ್ ಹನಾರಿ ಇರುತ್ತೆ. ಜಂಗ್ಲಿ ಜಾತಿಯಲ್ಲಿ ಅಕ್ಕಿ ಇದು. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಸರ್. ಇದು ಶೇಪು ನೋಡ್ಬೋದು. ಒಂದು 3 ಆಗುತ್ತೆ ಸರ್. ಇದು ಅವ್ರ ರಿಂಗ್ ಸಮೇತ ಇರುತ್ತೆ. ಇಲ್ಲ ಬೇಕು ಅನ್ನೋರು ಯಾರೋ ಇರ್ತಾರೆ, ಸುಮಾರು ಜನ ಬೇಕು ಅನ್ನೋರು ಕಾಲ್ ಮಾಡಿ ಕೇಳ್ಕೊಬೋದು. ಏನೂ ತೊಂದರೆ ಇರಲ್ಲ. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಹಾಕಿದ್ರೆ ಒಂದು 3 ಆಗುತ್ತೆ ಸರ್. ಇದು ಇದರಲ್ಲಿ ಒಂದು 8 ಮುಕ್ಕಾಲವರೆಗೂ ಆಡಿದೆ ಮರಿ ಇದು. ಬಟ್ ಆರಿಯೋದು ಬೇಡ, ಬ್ರೀಡಿಂಗ್ ಅಂತ ಹೇಳ್ತಾ ಇರ್ತೀನಿ ಎಲ್ಲರಿಗೂ. ಯಾಕಂದರೆ ಬಿಡೋದು ಒಂದು ಕಡೆ ಬಿಟ್ಟಾಗ ಇನ್ನೊಂದು ಕಡೆ ಬಿಡೋಕ್ಕಾಗಲ್ಲ. ಇದ್ರಲ್ಲಿ ಸ್ವಲ್ಪ ಮಾಹಿತಿನೂ ತಿಳಿಸ್ಕೊಟ್ಟಿದ್ದಾರೆ ನನಗೆ. ಬ್ರೀಡಿಂಗ್ ಅಂತ ಹೇಳಾಗ್ತಾ ಇರ್ತೀನಿ. 2 ದಿವಸ ತಗೊಂಡು ಬನ್ನಿ ಸರ್ ನೋಡೋಣ. ಇರೋ ಮೀಟ್ರ್ ಗೇಜಲ್ಲಿ ಅಕ್ಕಿ ಸರ್. ಇದು ಬಾಲ ಕಂಡೀಷನ್ ನೋಡ್ಬೋದು. ಸಿಂಗಲ್ ಟೈಲು ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ಸರ್. ಇದು ತುಂಬ ಒಳ್ಳೆ ಗಂಡು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸರ್ ಏನು ಬೆಲೆ ಹೇಳ್ತೀರಿ? ಇದು ಒಂದು 3 ಆಗುತ್ತೆ ಸರ್. ತುಂಬ ಒಳ್ಳೆ ಗಂಡು ಬ್ರೀಡಿಂಗ್ ಅಂತೂ ಹೇಳಿ ಪಟಾಕಿ ಬಿಡ್ಬೋದು ಸರ್. ಈ ಸರಿ ಅವ್ರು ಯಾರ್ಯಾರಿಗೆ ಅಕ್ಕಿ ಕೊಟ್ಟಿದ್ದಾರೋ ಎಲ್ಲರ ಹತ್ರನೂ ಒಳ್ಳೆ ಪ್ಲೇಸ್ಮೆಂಟು ಸರ್. 11 ಅವರ್ ಚಿಲ್ಲರೆ, 12 ಅವರ್ ಚಿಲ್ಲರೆ, 9 ಚಿಲ್ಲರೆ ಪ್ಲೇಸ್ಮೆಂಟ್ ಅಂತೂ ಮುಕ್ಕಾಲು ಭಾಗ ಇವ್ರದ್ದೇ ಇದೆ. ಹೊಸೂರಲ್ಲಿ ಬಿಡಿಸಿದ್ದಾರೆ, ಮತ್ತು ಹಾಸನಲ್ಲಿ ಬಿಡಿಸಿದ್ದಾರೆ. ಎಲ್ಲ ಬಿಟ್ಟಿರೋದೆಲ್ಲ ಚಿಕ್ಕ ಪಟಾಕ್ಲೆ ಸರ್. 3 ಕಳ್ಳಿ 4 ಕಳ್ಳಿ ಪಟ್ಟ 9 ಗಂಟೆ 10 ಗಂಟೆ 12 ಗಂಟೆವರೆಗೂ ತುಂಬ ಚೆನ್ನಾಗಿ ಆಡಿದೆ ಸರ್. ನೋಡಿ ಇದೊಂದು ಚಿಕ್ಕ ಗಂಡು ಒಂದು ಹಾಕಿರ್ತೀನಿ ಸರ್. ಇದು ಸಬ್ಜಾ ಗಂಡು ಅವ್ರ ಮನೆ ಲೈನೇಜ್ದು ಸಬ್ಜಾ ಗಂಡು. ಇದು ಒಂದು 23ರಲ್ಲಿ ಇದ್ರ ತಾತ ಇರಬೇಕು ಸರ್. ಅದು ಒಂದು 11 ಚಿಲ್ಲರೆ ಆಡಿತ್ತು ಸರ್. 8 ಕಳ್ಳಿ ಪಟ್ಟ. ತುಂಬ ಒಳ್ಳೆ ಗಂಡು ಪಟ್ಟ ಇದು. ಲೈನೇಜ್ಗೆ ಸರ್, ಪ್ರತಿಯೊಂದು ಲೈನೇಜ್ಗೆ ಆಗ್ತಾ ಇದ್ದೀನಿ. ಬನ್ನಿ ಸರ್ ನೋಡೋಣ. ತುಂಬ ಒಳ್ಳೆ ಗರಿ ಸರ್. ಸಣ್ಣ ಗರಿಗಳು ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ಅಷ್ಟೇ ತುಂಬ ನೀಟಾಗಿ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡೋಣ ಸರ್. ಲೈಟ್ ಅನಾರಿ ಇರುತ್ತೆ. ಈಗ ದಸ್ತಾಪಟ್ಟ ಇದು ಲೈಟ್ ಅನ್ನೇ ಹೋಗ್ತಾ ಕ್ಲಿಯರ್ ಆಗಿಬಿಡುತ್ತೆ ಸರ್. ಇದು ಇದು ಒಂದು 3 ಆಗುತ್ತೆ ಸರ್. ತುಂಬ 100% ರಿಸಲ್ಟ್ ಇರೋ ಅಕ್ಕಿಗಳು ಸರ್. ಇದು ಸರ್ ಈಗ ನೋಡಿದ್ರೆ ಕರೆದು ಒಂದು ದೊಡ್ಡ ಗಂಡು ಹಾಕಿರ್ತೀನಿ ಸರ್. ಈಗ ಒಂದು 3 ವರ್ಷದ ಗಂಡಿದ್ದು, ಒಳ್ಳೆ ರಿಸಲ್ಟೆಡ್ ಗಂಡು. ಇದು ಬಂದು ನಮ್ಮ ಜಂಗ್ಲಿ ಜಾತಿಯಲ್ಲಿ ಅಕ್ಕಿ ಇದು. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು ಸರ್. ಸಣ್ಣ ಗರಿಗಳು. ಲಾಸ್ಟ್ದು ಏನಿರುತ್ತೆ ಅಂದರೆ ಒಳ್ಳೆ ಬ್ಲೇಡ್ ಥರ ಶಾರ್ಪ್ ಚೆನ್ನಾಗಿರುತ್ತೆ. ಇನ್ನೊಂದು ಗರಿ ಬೆಳ್ಕೊತಾ ಇದೆ, ಅದೂ ಅಷ್ಟೇ ಒಳ್ಳೆ ಶಾರ್ಪ್ನೆಸ್ ಚೆನ್ನಾಗಿದೆ. ಕ್ವಾಲಿಟಿ ನೋಡೋಣ ಸರ್. ಪುತ್ಲಿ ಒಂದು ಸೈಡ್ ಇಳಿದಿದೆ. ತುಂಬ ಒಳ್ಳೆ ಬಾಜಿ ಅಂತ ಸೂಪರ್ ಬಾಜಿ ಬರುತ್ತೆ ಸರ್ ಇದರಲ್ಲಿ. ಕಲೆಕ್ಷನ್ ಸಿಂಗಲ್ ಟೈಲ್ ತುಂಬ ಚೆನ್ನಾಗಿರುತ್ತೆ. ಇದು ಒಂದು 3 ಆಗುತ್ತೆ ಸರ್. ಯಾಕೆ ಕೊಟ್ಟಿದ್ದಾರೆ ತೊಗೊಂಡೋಗಿ ಮಾರು ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ಅಕ್ಕಿಗಳು ಕೊಟ್ಟಿದ್ದಾರೆ. ಬೆಲೆನೂ ಸ್ವಲ್ಪ ಕಡಿಮೆನೇ ಹೇಳಿರ್ತೀನಿ ಸರ್. ನೋಡಿದ್ರೆ ಇನ್ನೊಂದು ಗುಲ್ದಾರ ಒಂದು ಗಂಡು ಹಾಕಿರ್ತೀನಿ ಸರ್. ಇದು
ಬ್ಯಾಕ್ಗ್ರೌಂಡು ಬಂದು ನಮ್ಮ ಗುರುಮೂರ್ತಿ ಅಣ್ಣವ್ರದ್ದು ಇರುತ್ತೆ ಇದು ಲೈನೇಜು. ತುಂಬ ಒಳ್ಳೆ ಗಂಡು ಸರ್ ಇದು, ಒಳ್ಳೆ ಲೈನೇಜ್ ಅಂತದ್ದು. ಅವ್ರ ರಿಂಗ್ ಸಮೇತನೇ ಇರುತ್ತೆ. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು, ಸೂಪರ್ ಗರಿಗಳು ಸರ್, ಒಳ್ಳೆ ಲಾಲ್ ಕಟ್ಟು. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ, ಬಟ್ ಬೀಡಿಂಗ್ಗೆ ಕರೆಕ್ಟಾಗಿರುತ್ತೆ ಇದು. ಕಣ್ಕೊಳ್ಳಿ ನೋಡ್ಬೋದು, ಉಪತಿಯಿಂದ ಅವ್ರು ಹಿಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸರ್ ಏನು ಬೆಲೆ ಹೇಳ್ತೀವಿ? ಇದು ಒಂದು 3 ಆಗುತ್ತೆ ಸರ್. 3,000 ಆಗುತ್ತೆ. ತುಂಬ ಟಾಪ್ ಕ್ಲಾಸ್ ಅಂತ ಕಂಡು ಸರ್ ಇದು. ಓಕೆ ಸರ್ ನೋಡಿ, ಈಗ ಒಂದು ಸಬ್ಸಾರಕ್ಕೆ ಥರ ಒಂದು ಗಂಡು ಹಾಕಿರ್ತೀನಿ. ಅವ್ರು HMT ಅಲ್ಲಿ ಹಾಕಿ ಸರ್ ಇದು. ತುಂಬ ಟಾಪ್ ಕ್ಲಾಸ್ ಅಂದ್ರೆ ಬಾಜಿಗಳು, ಓವರ್ ಬಾಜಿಗಳು ಸರ್ ಇದರಲ್ಲಿ. ಸೂಪರ್ ಬಾಜಿ ಬೇಕು ಅಂತಾರೆ. ಬಾಜಿ ಬೇಕು ಅನ್ನೋರಿಗೆ ಈ ಗಂಡು ಕರೆಕ್ಟಾಗಿರುತ್ತೆ. ಒಳ್ಳೆ ಲೈನೇಜ್ ಅಂತ ಗಂಡು ಬಾಜಿಗಳು ಸೇರಿಸ್ಬೇಕು ಇಲ್ಲ HMTಗಳು ಮಾಡ್ಕೊಂಡು ಅನ್ನೋದು ಕರೆಕ್ಟಾಗಿರುತ್ತೆ ಸರ್ ಇದು. ಹಿಡ್ಕೊಳ್ಳಿ ಸರ್. ಬರಲ್ಲ ಇರೋ ಅರ್ಜೆಂಟ್ ಪಡ್ಬೇಡ. ಒಳ್ಳೆ ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ ಸರ್ ಇಲ್ಲಿ. ಬಾಲ ಕಂಡೀಷನ್ ನೋಡ್ಬೋದು, ಒಳ್ಳೆ ವಿಶೇಪ್ ಬಾಲ ತುಂಬ ಚೆನ್ನಾಗಿರುತ್ತೆ. ಮೈ ಮೇಲೆ ದೆಬ್ಬೆನೂ ನೋಡ್ಬೋದು, ಸೂಪರಾಗಿ ಕಾಣ್ತಾ ಇರುತ್ತೆ. ಓಕೆ ಕಣ್ಕೊಟ್ಟು ನೋಡೋಣ ಸರ್. ಶಾರ್ಟ್ ಬೇಕು, ಗುಂಡುತ್ತಲೆ ಕಣ್ಕೊಳ್ಟಿಂದ ಸೂಪರ್ ಕಣ್ಕೊಳ್ಟಿರುತ್ತೆ. ಓಕೆ ಸರ್ ಏನು ಬೆಲೆ ಹೇಳ್ತೀವಿ? ಇದು ಒಂದು 3 ಆಗುತ್ತೆ ಸರ್ ಇದು. 3,000. ಯಾಕೆ ಸುಮಾರು ಜನ ಹೇಳ್ತಾ ಇರ್ತಾರೆ ಸರ್ ಬೆಲೆ ಜಾಸ್ತಿ ಅಂತ. ಅದಕ್ಕೋಸ್ಕರ ಲೈನೇಜ್ ಹಿಡ್ದು ಆಗ್ತಾ ಇರ್ತೀನಿ. ನೋಡಿ, ಒಳ್ಳೆ ಬೆಳೆ ಇದೆ, ಒಳ್ಳೆ ಬೆಲೆ ತುಂಬ ಚೆನ್ನಾಗಿದೆ. ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ. 40% ತಿಳಿಸ್ಬೋದು, ಯಾಕಂದರೆ ಈ ಜಾತಿಗಳೆಲ್ಲ ಅವ್ರ ಹತ್ರ ನೋಡಿದ್ದೀರಿ ನಾವು. HMTಗೆ ತುಂಬ ಅಕ್ಕಿಗಳು ಸರ್ ಇವು. ಸರ್ ನೋಡಿದ್ರೆ ಇನ್ನೊಂದು ಸಬ್ಸ ಒಂದು ಗಂಟೆ ಹಾಕಿರ್ತೀನಿ ಸರ್ ಇದು ಅವ್ರದ್ದೇನೆ. ಇದು ಕಂಪ್ಲೀಟ್ ಎಲ್ಲರಲ್ಲಿ ರಿಂಗ್ ಇರುತ್ತೆ, ಒಂದು ಸ್ವಲ್ಪ ಅಕ್ಕಿಯಲ್ಲಿ ರಿಂಗ್ ಇರಲ್ಲ. ತುಂಬ ಒಳ್ಳೆ ಗಂಡು ಇದು, ಸಬ್ಸಾ ಗಂಡು. ಇದು ಆಡಿರೋ ಗಂಟೆನೇ, ಬಟ್ ಬೇಡ ಬ್ರೀಡಿಂಗ್ ಅಂತೇಳಿ ಹಾಕ್ತಾ ಇರ್ತೀನಿ ಸರ್. ಓಕೆ ಸರ್, ಇಟ್ಕೊಳ್ಳಿ ಸರ್. ಗರಿಗಳು ನೋಡ್ಬೋದು, ಶಾರ್ಪ್ನೆಸ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಅಗ್ಲ ಗರಿ ಇದೆ ಸರ್ ಇದು. ಬ್ರೀಡಿಂಗ್ ಅಕ್ಕಿ ಇದು ಅಗ್ಲ ಇರುತ್ತೆ, ಸಿಂಗಲ್ ಟೈಲ್ ಇರುತ್ತೆ. ಕಣ್ಕೊಳ್ಟಿ ನೋಡೋಣ ಸರ್. ಲೈಟ್ ಅನಾರಿ ಇರುತ್ತೆ, ಬಟ್ ಬ್ರೀಡಿಂಗ್ಗೆ ಟಾಪ್ ಕ್ಲಾಸ್ ಅಂತ ಗಂಡು ಸರ್ ಇದು. ಇದಿನ್ನೊಂದು 3 ಆಗುತ್ತೆ ಸರ್ ಇದು. ಇದು 3,000. ಇದು 3 ಆಗುತ್ತೆ. ಓಕೆ ಸರ್. ಸರ್ ಈಗ ನೋಡಿದ್ರೆ ಬಿಳೆ ಚೀನಿ ಒಂದು ಗಂಡು ಹಾಕಿರ್ತೀನಿ ಸರ್. ತುಂಬ ಒಳ್ಳೆ ಲೈನೇಜ್ ಚೀನಿ ಗಂಡು. ಒಳ್ಳೆ ಆಟನೂ ತುಂಬ ಚೆನ್ನಾಗಿದೆ. ಒಂದು 7 ಮಕ್ಕಳು 8 ಗಂಟೆವರೆಗೂ ಇದೆ ಅಕ್ಕಿ ಇದು. ಬ್ರೀಡಿಂಗ್ ಅಂತ ಹೇಳಿ ಹಾಕ್ತಾ ಇರ್ತೀನಿ ಸರ್. ಇಟ್ಕೊಳ್ಳಿ ಸರ್. ಗರಿಗಳು ನೋಡೋಣ ಸರ್, ತುಂಬ ಒಳ್ಳೆ ಗರಿಗಳಿರುತ್ತೆ. ಬಿಳೆ ಚೀನಿದು ಬಾಲ ಕಂಡೀಷನ್ ಅಷ್ಟೇ, ಸಿಂಗಲ್ ಟೈಲ್ ಇರುತ್ತೆ. ಸ್ವಲ್ಪ ಬೆಳೀತಾ ಇರುತ್ತೆ, ಬಟ್ ಸಿಂಗಲ್ ಟೈಲ್ ಇರುತ್ತೆ ಇದು. ಕಣ್ಕೊಳ್ಟಿ ಸರ್. ಓಕೆ ಬ್ರೀಡಿಂಗ್ ಅಂದರೆ ಟಾಪ್ ಕ್ಲಾಸ್ ಆಗಿರುತ್ತೆ ಸರ್. ಮಾಡಿ ಪಟಾಕ್ಲು 100% ತಿಳಿಸ್ಬೋದು. ಒಳ್ಳೆ ಶೇಪು ಅಕ್ಕಿಗಳು, ಒಳ್ಳೆ ಗರಿನೂ ತುಂಬ ಚೆನ್ನಾಗಿರುತ್ತೆ ಸರ್. ಏನು ಬೆಲೆ? ಇದು ಒಂದು 3 ಆಗುತ್ತೆ ಸರ್. 3,000. ಹೌದು ಸರ್. ಓಕೆ ಸರ್. ಸರ್ ನೋಡಿದ್ರೆ ಕುಲ್ಮೇಲೆ ಒಂದು ಗಂಡು ಹಾಕಿರ್ತೀನಿ ಸರ್ ಇಲ್ಲಿ. ಇದು ಒಂದು 3 ವರ್ಷದ ಗಂಡು, ಒಳ್ಳೆ ರಿಸಲ್ಟ್ ಇರೋಂಥ ಗಂಡು. ಪಟಾಕ್ಲು ಅಷ್ಟೇ ಒಳ್ಳೆ ರಿಸಲ್ಟ್ ಇರುತ್ತೆ ಇದರಲ್ಲಿ. ಬಾಜಿಗಳು ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು, ತುಂಬ ಅಗಲ ಇರಲ್ಲ, ಮೀಡಿಯಮ್ ಇರುತ್ತೆ. ಶಾರ್ಪ್ನೆಸ್ ಅಷ್ಟು ಚೆನ್ನಾಗಿರುತ್ತೆ. ಓಕೆ ಕಣ್ಕೊಳ್ಟಿ ಸರ್ ಇರೋ ಕಣ್ಕೊಳ್ಟಿನೇ ಸೂಪರ್ ಕಣ್ಕೊಳ್ಟಿ ಇರುತ್ತೆ. ಓಕೆ ಬ್ರೀಡಿಂಗ್ ಅಂತ ತುಂಬ ಒಳ್ಳೆ ಲೈನೇಜ್ ಅಂತ ಹಾಕಿ ಸರ್. ಇದು ಕುಲ್ಮೆಯಲ್ಲಿ ಸರ್ ಮಾಡಿರೋದು ಸರ್. ಏನು ಬೆಲೆ ಹೇಳ್ತೀರಾ? ಇದು ಒಂದು 3 ಆಗುತ್ತೆ ಸರ್. 3,000 ಆಗುತ್ತೆ. ಬ್ರೀಡಿಂಗ್ ಅಂತ 100% ತುಂಬ ಚೆನ್ನಾಗಿರುತ್ತೆ ಸರ್. ಹೇಳಿ ತಿಳಿಸ್ಬೋದು ನಮಗೆ. ಓಕೆ ನೋಡಿ ಸರ್, ಇನ್ನೊಂದು ದುಮರೆಗ್ಲರ್ ಗಂಡು ಹಾಕಿರ್ತೀನಿ. ಟಾಪ್ ಕ್ಲಾಸ್ ಅಂತ ಗಂಡು ಸರ್ ಇದು. ಒಂದು 10 ಗಂಟೆ ಮೇಲೆ ಆಡಿರೋದು ಅಕ್ಕಿ ಇದು. ಬಾಜಿ ಜಾಸ್ತಿ ಆಗಿಬಿಟ್ಟಿರುತ್ತೆ. HMT ಅಲ್ಲಿ ಅಕ್ಕಿ ಇದು. ಬಾಜಿ ಜಾಸ್ತಿ ಆಗಿರುತ್ತೆ. ಬಾಜಿ ಕಡಿಮೆ ಸೇರಿಸ್ಕೋಬೇಕಾಗತ್ತೆ. ಇಲ್ಲ ಲೈನೇಜ್ಗಂತೂ ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಓವರ್ ಬಾಜಿ ಇದರಲ್ಲಿ. ಇಟ್ಕೊಳ್ಳಿ ಸರ್. ಗರಿಗಳು ನೋಡ್ಬೋದು ಸರ್. ಅಕ್ಕಿ ಆಡೋಕ್ಕೆ ಅಂತ ಹುಟ್ಟಿರೋ ಅಕ್ಕಿ ಇದು. ಅಷ್ಟು ಗರಿಗಳು ಅಷ್ಟು ಸಣ್ಣ ಇರುತ್ತೆ ಅಂದರೆ 3 ಗರಿಗಳು ತುಂಬ ಚೆನ್ನಾಗಿರುತ್ತೆ. ಸುಮಾರು ಜನ ಹೇಳ್ತಾ ಇರ್ತಾರೆ ಆಡೋದ್ರಲ್ಲಿ ಅಕ್ಕಿ ನೋಡಿ ಅಂತ. ನೋಡಿ, ಈ ಥರದ್ರಲ್ಲಿ ಅಕ್ಕಿ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ. ಬಾಲ ಕಂಡೀಷನ್ ನೋಡ್ಬೋದು, ಸಿಂಗಲ್ ಟೈಲ್ ಇದು. ಗಾಬ್ರಿಗೆ ಸ್ವಲ್ಪ ಅಗಲ ಆಗಿದೆ. ಕಣ್ಕೊಳ್ಟಿ ನೋಡೋಣ ಸರ್. ಶಾರ್ಟ್ ಬೇಕು, ಗುಂಡು ಥರ ತುಂಬ ಚೆನ್ನಾಗಿರುತ್ತೆ ಸರ್ ಅದು. ಸೂಪರ್
ಸರ್ ಏನು ಬೆಲೆ ಹೇಳ್ತೀರಾ? ಇದು ಬೆಲೆ ಒಂದು 4 ಆಗುತ್ತೆ ಸರ್. ಇದು ಓವರ್ ಬಾಜಿ ಸರ್. ಇದು ಬಾಜಿ ಸೇರಿಸ್ಕೊಳಕಂತೂ ಇಲ್ಲ, ಕಂಟ್ರೋಲ್ ಮಾಡೋರು ಇದ್ರೆ 100% ಹೇಳಿ ಅಕ್ಕಿ ಬಿಡ್ಬೋದು ಸರ್. ಇದು ಕೆಳಗಡೆನೂ ಹೊಡ್ಕೋತಾ ಇರುತ್ತೆ, ತುಂಬ ಟಾಪ್ ಕ್ಲಾಸ್ ಅಂತ ಗಂಡು ಸರ್. ಓಕೆ ಸರ್, ಸರ್ ನೋಡಿ, ಇವಾಗ ಸಬ್ಜಾರ್ ಆಗ್ತಾರೆ ಒಂದು ಹೆಣ್ಣೊಂದು ಹಾಕಿರ್ತೀನಿ ಸರ್, ಟಾಪ್ ಕ್ಲಾಸ್ ಅಂತ ಹೆಣ್ಣು ಸರ್. ಈ ಸರಿ ಇವತ್ತು ಆಡಿರೋದು ಅಂದರೆ ಈ ವರ್ಷಕ್ಕೆ ಅವ್ರ ಹತ್ರ ಸಬ್ಜಾರ್ ಆಗ್ತಾರೆ, ಪಿಲಾಂಕ್ ಆಗಲೇ ಚೀನಿಗಳು ಒಳ್ಳೆ ಲಾಂಗ್ ಟೈಮ್ ಮಾಡಿರೋದು. ಬನ್ನಿ ಸರ್ ನೋಡೋಣ. ಎರಡು ದಿವಸ ಹೆಣ್ಪಟ್ಟ ಇದು. ತುಂಬ ಒಳ್ಳೆ ಗರಿಗಳು ನೋಡ್ಬೋದು, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಬಾಜಿ ಜಾಸ್ತಿ, ಅದಕ್ಕೆ ಬಾಲ ಸ್ವಲ್ಪ ಅಗಲ ಇರುತ್ತೆ. ಇದು ಕಣ್ಕೊಟ್ಟು ನೋಡೋಣ ಸರ್, ಗ್ರೀನ್ ಮಿಕ್ಸ್ ಇರುತ್ತೆ. ಈ ಕಡೆ ಒಂದು ಸೈಡ್ ಹೊಡೆದಿದೆ, ಒಂದು ಸೈಡ್ ಹೊಡೆದಿದೆ. ಇದು ತುಂಬ ನೀಟಾಗಿರುತ್ತೆ. ಓಕೆ ಸರ್. ಹಾಕಿರ ಸರ್, ತುಂಬ ಲಾಂಗ್ ಟೈಮ್ ಮಾಡಿರೋ ಹಾಕಿನೇ ಇದು. 5 ಹೇಳ್ತೀನಿ ಸರ್, ಇದಕ್ಕೆ 5,000 ಹೇಳ್ತೀನಿ ಸರ್. ಓಕೆ ಸರ್ ನೋಡಿ, ಈಗ ಒಂದು 3 ವರ್ಷದ ಒಂದು ದೊಡ್ಡ ನಾನು ಹಾಕಿರ್ತೀನಿ ಸರ್. ಒಳ್ಳೆ ಪಟ್ಟ, ಒಳ್ಳೆ ರಿಸಲ್ಟು, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಇದು ಗರಿಗಳು ನೋಡ್ಬೋದು ಸರ್, ಸಣ್ಣ ಗರಿಗಳು. ಆಡೋಕ್ಕಂತಂತೂ ತುಂಬ ಟಾಪ್ ಕ್ಲಾಸ್ ಅಂತ ಹಾಕಿಗ್ಲಿವು. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಕೊಂಡ್ಕೊಳ್ತೀವಿ ನೋಡೋಣ ಸರ್. ಈ ಸರಿ ಪಿಲಾಂಕದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಸರ್ ಅವ್ರ ಅಕ್ಕಿಗಳು ಅಷ್ಟೂ. ಈ ವರ್ಷ ಆಡಿರೋದೆಲ್ಲ ಬರೋ ಪಿಲಾಂಕಾಗ್ಲೇನೆ ಸರ್. ಏನು ಬೆಲೆ ಹೇಳ್ತೀರಾ? ಇದೊಂದು 3 ಆಗುತ್ತೆ ಸರ್. ಇದು ದೊಡ್ಡೇನು, ಇದೊಂದು 3 ಆಗುತ್ತೆ ಸರ್. ಓಕೆ ಸರ್ ನೋಡಿದ್ರೆ ಇವಾಗ ಸುಮ್ಮನೆ ಒಂದು ಎಣ್ಣೆ ಹಾಕಿರ್ತೀನಿ ಸರ್. ಒಳ್ಳೆ ಲೈನೇಜ್ ಅಂಥದ್ದು, ಜಂಗ್ಲಿ ಜಾಗದಲ್ಲಿ ಬಂದಿರೋ ಅಂಥದ್ದು, ತುಂಬ ಒಳ್ಳೆ ಲೈನೇಜ್ ಅಂಥದ್ದು. ಬನ್ನಿ ಸರ್ ನೋಡೋಣ. ಗರಿಗಳು ನೋಡ್ಬೋದು ಸರ್, ತುಂಬ ಸಣ್ಣ ಗರಿಗಳು. ಯಾಕಂದರೆ ಆಡೋ ಅಕ್ಕಿಗಳಿಗೆ ಸಣ್ಣನೇ ಇರುತ್ತೆ, ಬ್ರೀಡಿಂಗ್ ಅಕ್ಕಿಗೆ ಸ್ವಲ್ಪ ಅಗಲ ಇರುತ್ತೆ. ಇರಮ್ಮ ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಕಣ್ಕೊಳ್ಟಿ ನೋಡ್ಬೋದು. ತಲೆ ಮೇಲೆ ಏನು ಕಲರ್ ಇರುತ್ತೆ ಸುರ್ಮ, ಇದು ಅದೇ ಕಣ್ಕೊಳ್ಟಿ ಕಣ್ಣಲ್ಲಿ ತೋರಿಸ್ತಾ ಇರುತ್ತೆ. ದೊಡ್ಡೇನೆ ಸರ್. ಇದು 3 ಆಗುತ್ತೆ. 3,000 ಚೆನ್ನಾಗಿ ಜಾಕಲ್ಲಿ ಒಂದು ಎಣ್ಣೆ ಹಾಕಿರ್ತೀನಿ ಸರ್. ಬ್ಯಾಕ್ಗ್ರೌಂಡ್ ಬಂದು ಗುಲ್ದಾರ್ ಇರುತ್ತೆ, ನೋಡೋಕೆ ಜಾಕ್ ಥರ ಕಾಣ್ತಾ ಇರುತ್ತೆ. ಅಕ್ಕಿ ಬಂದು ಗುಲ್ದಾರಲ್ಲಿ ಹಾಕಿ ಸರ್. ಅಕ್ಕಿ ಕಂಡೀಷನ್ ನೋಡ್ಬೋದು ಸರ್. ಯಾಕೆ ನೋಡಿ, ಪ್ರತಿಯೊಂದು ಅಕ್ಕಿಯಲ್ಲಿ ನಾವು ಅಬ್ಸರ್ವ್ ಮಾಡಬೇಕೇನೆ, ಲೈನೇಜು ತುಂಬ ಚೆನ್ನಾಗಿರುತ್ತೆ, ಸಣ್ಣ ಗರಿಗಳಿರುತ್ತೆ ಸರ್. ಇದರಲ್ಲೇ ನಾವು ತಿಳ್ಕೊಬೋದು ಆಡೋ ಅಕ್ಕಿಗಳಿಗೆ ಏನಿರುತ್ತೆ ಅಂತ. ಕಣ್ಕೊಟ್ಟು ನೋಡೋಣ ಸರ್. ಮೀಡಿಯಮ್ ವೀಕ್ ಇರುತ್ತೆ, ಲೈಟ್ ಅನಾರಿ ಇರುತ್ತೆ, ತುಂಬ ಒಳ್ಳೆ ಹೆಣ್ಣು. ಬೆಲೆ ಇದೊಂದು 3 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಹೆಣ್ಣು, ಇಟ್ಕೊಳ್ಳೋಕ್ಕೂ ಸರಿ, ಇಲ್ಲ ಲೈನೇಜ್ಗೂ ಸರಿ. ನನ್ನೇನು ಅಂದಾಜು ಪ್ರಕಾರ ಲೈನೇಜ್ಗೆ ಇಟ್ಕೊಂಡ್ರೆ ಬರೋ ವರ್ಷ ಹೇಳಿ ಅಕ್ಕಿ ಬಿಡ್ಬೋದು ಸರ್. ಓಕೆ ಸರ್, ಬಿಡೋದು ಮಾರಾಕ್ತಾರೆ ಎಣ್ಣಿದು. ತುಂಬ ಒಳ್ಳೆ ಶೇಪು, ತುಂಬ ಒಳ್ಳೆ ಗುಂಡು ತಲೆ, ಶಾರ್ಟ್ ಬೇಕು, ಒಳ್ಳೆ ಲಾಲ್ ಕಟ್ಟು, ಸೂಪರ್ ಲಾಲ್ ಕಟ್ ಇರುತ್ತೆ ಸರ್. ಬನ್ನಿ ಸರ್ ನೋಡಿ. ಇಲ್ಲಿ ಒಂದು ನಿಮಿಷ ಬಿಡಿ. ಇರಮ್ಮ ಯಾಕೆ ಹಿಡ್ಕೊಳ್ಳಿ ಸರ್. ಲಾಲ್ ಕಟ್ ಅಂತ ಸೂಪರ್ ಲಾಲ್ ಕಟ್ಟು ಸರ್. ಇದು ರೇಕು ಅಷ್ಟೇ ಇರಲ್ಲ, ಲೈಟಲ್ಲಿ ಲೇಕಿರುತ್ತೆ. ಬಟ್ ಗರಿಗಳು ಅಷ್ಟೇ ತುಂಬ ಶಾರ್ಪ್ನೆಸ್ ಅಂತ ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು ನೀವು. ಕಣ್ಕೊಳ್ರಿ ಸರ್, ಶಾರ್ಟ್ ಬೇಕು, ಗುಂಡ ತಲೆ, ಮೈ ಮೇಲೆ ಏನು ಬಣ್ಣ ಇರುತ್ತೋ ಅದೇ ಬಣ್ಣ ಕಣ್ಕೊಳ್ಟಿಯಲ್ಲಿ ತೋರಿಸ್ತಾ ಇರುತ್ತೆ ಸರ್. ಬೆಲೆ ಓಕೆ ಸರ್. ಸರ್ ನೋಡಿದ್ರೆ ಇವಾಗ ತಾರ ಒಂದು ಎಣ್ಣೆ ಹಾಕಿರ್ತೀನಿ ಸರ್. ಓವರ್ ಬಾಜಿ ಸರ್ ಎಣ್ಣೆ ಇದು. ತುಂಬ ಟಾಪ್ ಕ್ಲಾಸ್ ಅಂತ ಹೆಣ್ಣು. ಅವ್ರ ಲೈನೇಜ್ದೇನೆ, ಅವ್ರದ್ದೇ ರಿಂಗೂ ಇರುತ್ತೆ, ತುಂಬ ಒಳ್ಳೆ ಹೆಣ್ಣು. ಬನ್ನಿ ಸರ್ ನೋಡೋಣ. ಬಾಜಿ ಬೈಕ್ ಹಂಗೆ ಕುತ್ಕೊಂಡ್ಬಿಡ್ತಾ ಇದೆ ಅಕ್ಕಿ. ಇದು ಗರಿಗಳು ನೋಡ್ಬೋದು ಸರ್, ತುಂಬ ಸಣ್ಣ ಗರಿಗಳು ಸರ್. ಇದು ಆಡೋ ಲೈನೇಜ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಟೈಲ್ ನೋಡ್ಬೋದು ನೀವು. ಬ್ಲೂ ಶೇಡ್, ಒಳ್ಳೆ ಬ್ಲೂ ಶೇಡು ಸರ್. ಲೈಟ್ ಅನಾರಿ ಕಾಣುತ್ತೆ, ಬಟ್ ಒಳ್ಳೆ ಬ್ಲೂ ಶೇಡ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್ ಅಕ್ಕಿ ಇದೇನು ಅಂತ. ಸರ್ ಬೆಲೆ ಒಂದು 5 ಆಗುತ್ತೆ ಸರ್. ಇದು 5,000 ಆಗುತ್ತೆ. ಬಟ್ ಇದರಲ್ಲಿ ಒಂದು ಫಾಲ್ಟ್ ಒಂದಿರುತ್ತೆ, ಮನೆ ಸೆಟ್ ಆದರೆ ಮಾತ್ರ ಮೊಟ್ಟೆ ಇಡುತ್ತೆ. ಯಾಕಂದರೆ ಅವ್ರ ಮನೇಲಿ ಸುಮಾರು ಸರಿ ಮರಿ ಮಾಡಿದೆ, ಇದು ಒಳ್ಳೆ ಟೈಮು ಆಡಿದೆ. ಈಗ ಮನೆಗೆ ಸೆಟ್ ಆದರೆ ಮಾತ್ರ, ಯಾಕೆ ಆ ಥರ ಇದ್ದರೆ ಮಾತ್ರ ಈಸ್ಕೊಳ್ಳಿ. ಮತ್ತೆ ಈಸ್ಕೊಂಡು ವಾಪಸ್ಸು ಇಲ್ಲ ಮೊಟ್ಟೆ ಇಟ್ಟಿಲ್ಲ ಅಂದರೆ ಅದಕ್ಕೆ ಜವಾಬ್ದಾರಿ ನಾವಲ್ಲ, ಹೇಳಿ ಹಾಕಿರ್ತೀರಿ. ಓಕೆ ಸರ್. ಸರಿ, ಇವಾಗ ಇನ್ನೊಂದು ಎಣ್ಣೆ ಹಾಕಿರ್ತೀನಿ.
ಇದು ಗುಲ್ದಾರ ಅಕ್ಕಿನೇ ಇದು. ನೋಡೋಕ್ಕೆ ಕರೆ ಥರ ಕಾಣ್ತಾ ಇರುತ್ತೆ. ಕರೆದುಮ ಅಲ್ಲ ಇದು, ಗುಲ್ದಾರ ಅಕ್ಕಿ ಇದು. ತುಂಬ ಒಳ್ಳೆ ಶೇಪು, ಆ ಮುಖ ಕಂಡೀಷನ್ ನೋಡ್ಬೋದು. ತುಂಬ ಒಳ್ಳೆ ಕಂಡೀಷನ್, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸರ್ ನೋಡೋಣ. ಹಿಡ್ಕೊಳ್ಳಿ ಸರ್. ಗುಲ್ದಾರಲ್ಲಿ ಬಂದಿರೋವಂಥದ್ದು ಕರೆದುಮ ಇದು. ಗರಿಗಳು ನೋಡ್ಬೋದು, ತುಂಬ ಸಣ್ಣ ಗರಿಗಳು ಸರ್ ಇದು. ಆಡೋ ಲೈನೇಜ್ಗೆ ಏನು ಬೇಕೋ ಆ ಗರಿಗಳಿರುತ್ತೆ. ಓಕೆ. ಬಾಲ ಸ್ವಲ್ಪ ಅಗಲ ಇರುತ್ತೆ, ಬಟ್ ಏನೇ ತೊಂದರೆ ಇಲ್ಲ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕಂಡೀಷನ್ ನೋಡೋಣ ಸರ್. ಒಳ್ಳೆ ಕಂಡೀಷನು, ಸಣ್ಣ ಪುತ್ಲಿ, ಔಟರ್ ರಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನಿಮಗೆ. ದೊಡ್ಡೇನೆ ಇದು. ಇದೊಂದು 3 ವರ್ಷದ್ದು ಸರ್ ಇದು. ಸರ್ ಬೆಲೆ ಒಂದು 3 ಆಗುತ್ತೆ ಸರ್ ಇದು. 3,000. ಬಾಜಿಗಳಂತೂ ಸೂಪರ್ ಬಾಜಿಗಳು ಸರ್ ಇದರಲ್ಲಿ. ಓಕೆ ಸರ್. ಇನ್ನೊಂದು ಧೂಮರ್ ಹಾಕಿದ್ದಾರೆ, ಇನ್ನೊಂದು ಹಾಕಿರ್ತೀನಿ ಸರ್. ಲೈಟ್ ರೇಕಿರುತ್ತೆ, ತುಂಬ ಒಳ್ಳೆ ಹೆಣ್ಣು. ಬೇರೆ 2 ವರ್ಷದ ಹೆಣ್ಣು ಸರ್ ಇದು. ಬ್ರೀಡಿಂಗ್ ಅಂತ ತುಂಬ ಚೆನ್ನಾಗಿರುತ್ತೆ. ಹಿಡ್ಕೊಳ್ಳಿ ಸರ್. ರೇಖೆ ಕಂಡೀಷನ್ ನೋಡ್ಬೋದು, ತುಂಬ ಸಣ್ಣ ಇರುತ್ತೆ, ಅಷ್ಟು ಮೀಡಿಯಮ್ ಇರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ಒಳ್ಳೆ ಬಾಲ ಕಂಡೀಷನ್. ಕನ್ ಕ್ವಾಲಿಟಿ ನೋಡ್ಬೋದು ಸರ್. ಇನ್ನೂ ಇದ್ರ ಹತ್ರ ಒಂದು ಸೆಟ್ಟನ್ನು ಬ್ರೀಡ್ ಆಗಿರಲ್ಲ. ಕನ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಹೋಗ್ತಾ ಹೋಗ್ತಾ ಕನ್ ಕ್ವಾಲಿಟಿ ಇನ್ನೂ ಚೇಂಜ್ ಆಗುತ್ತೆ ಸರ್ ಇದು. ಬೇರೆ ಒಂದು 2 ವರ್ಷದೇನು ಬ್ರೀಡಿಂಗ್ ಅಂತ ತುಂಬ ಚೆನ್ನಾಗಿರುತ್ತೆ ಸರ್. ಏನು ಬೆಲೆ ಇದೊಂದು 3 ಆಗುತ್ತೆ ಸರ್. ಇದೊಂದು 3 ಆಗುತ್ತೆ ಸರ್ ಇದು. 3,000. ಹೌದು ಓಕೆ ಸರ್. ಸರ್. ನೋಡಿದ್ರೆ ಕತಂಗ್ ಪಿಲ್ಲ ಅಂತ ಒಂದು ಹೆಣ್ಣು ಹಾಕಿರ್ತೀವಿ ಸರ್. ತುಂಬ ಒಳ್ಳೆ ಹೆಣ್ಣು, ದೊಡ್ಡ ಹೆಣ್ಣು, ಒಂದು 4 ವರ್ಷದ ಹೆಣ್ಣಿದು. ತುಂಬ ಟಾಪ್ ಕ್ಲಾಸ್ ಅಂತ ಹೆಣ್ಣು ಸರ್ ಇದು. ಒಳ್ಳೆ ಲೈನೇಜ್ ಅಂತದ್ದು. ಕಂಪ್ಲೀಟ್ ಅವ್ರದ್ದೇ ರಿಂಗ್ ಇರುತ್ತೆ ಇದರಲ್ಲಿ. ಹಿಡ್ಕೊಳ್ಳಿ ಸರ್. ಗರಿಗಳು ನೋಡ್ಬೋದು ಸರ್. ಇದನ್ನು ಸಣ್ಣ ಗರಿಗಳಿದು, ತುಂಬ ಅಗಲ ಇರಲ್ಲ. ಆಡೋವಂಥ ಲೈನೇಜ್ಗೆ ಏನು ಬೇಕೋ ಆ ಗರಿಗಳಿರುತ್ತೆ. ಬಾಲ ಸ್ವಲ್ಪ ಅಗಲ ಇರುತ್ತೆ. ಕಂಡೀಷನ್ ನೋಡೋಣ ಸರ್. ತುಂಬ ಒಳ್ಳೆ ಕಂಡೀಷನ್ ಇದೆ ಸರ್ ಇದನ್ನು. ಸರ್ ಏನು ಬೆಲೆ ಹೇಳ್ತೀರಾ? ಇದು ಒಂದು 3 ಆಗುತ್ತೆ ಸರ್. 3,000. 3,000. ಸಬ್ಜಾ ಇನ್ನೊಂದು ಕಿಲೋ ಹೆಣ್ಣು ಹಾಕಿರ್ತೀವಿ ಸರ್. ರೆಗ್ದರ್ಗಳೆಲ್ಲ ಬಂದಿರೋದು ಇದು. ತುಂಬ ಒಳ್ಳೆ ಸಬ್ಜಾ ಪಿಲಾಂಕ ಇದೆ. ಇದು ಹೆಣ್ಣು ಸರ್. ನೋಡ್ಬೋದು ಸರ್, ಸ್ವಲ್ಪ ಅಗಲ ಇರುತ್ತೆ. ಬ್ರೀಡಿಂಗಲ್ಲಿ ಇರುತ್ತೆ ಅಕ್ಕಿ ಇದು. ಅಗಲ ತುಂಬ ಚೆನ್ನಾಗಿರುತ್ತೆ. ಬಾಲನು ಬಾಜಿಗೆ ಸ್ವಲ್ಪ ಅಗಲ ಇರುತ್ತೆ, ಬಟ್ ಏನೂ ತೊಂದರೆ ಇಲ್ಲ. ಕ್ವಾಲಿಟಿ ನೋಡೋಣ ಸರ್. ಲೈಟ್ ಅನಾರಿ ಶೇಡಲ್ಲಿ ಇರುತ್ತೆ. ಬ್ರೀಡಿಂಗ್ ಆದರೆ ಕ್ಲಿಯರ್ ಆಗಿಬಿಡುತ್ತೆ ಸರ್ ಅದು. ಸರಿ ಬೆಲೆ ಇದು ಒಂದು 3 ಆಗುತ್ತೆ ಸರ್ ಇದು. ಲೈನೇಜ್ ಅಂತ ಅಕ್ಕಿಗಳು ಸರ್ ಇದು. ವರ್ಷ ಹೇಳಿ ಅಕ್ಕಿ ಬಿಡ್ಬೋದು. ಓಕೆ ಸರ್. ಸರ್ ಈಗ ನೋಡಿದ್ರೆ ಧೂಮರ್ ಎಗ್ದರೆ ಇನ್ನೊಂದು ಹೆಣ್ಣು ಅಂತ ಹಾಕಿರ್ತೀನಿ ಸರ್. ಬೆಳೆ ಒಂದು 2 ವರ್ಷದ ಹೆಣ್ಣು, ಒಳ್ಳೆ ಸ್ಟೈಲಿಶ್ ಅಂತ ಹೆಣ್ಣು. ಬನ್ನಿ ಸರ್ ನೋಡೋಣ. ಶಾರ್ಟ್ ಬೇಕು, ಗುಂಡು ತಲೆ ನೋಡ್ಬೋದು. ಗರಿ ನೋಡ್ಬೋದು. ಇದು ಸ್ವಲ್ಪ ಅಗಲ ಇರುತ್ತೆ, ಬ್ರೀಡಿಂಗಲ್ಲಿ ಇರುತ್ತೆ ಅಕ್ಕಿ ಇದು. ಬಾಲ ಕಂಡೀಷನ್ ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ, ಯಾಕಂದರೆ ಬಾಜಿ ಓವರ್ ಬಾಜಿ ಇದರಲ್ಲಿ. ಕಂಡೀಷನ್ ನೋಡ್ಬೋದು ಸರ್. ಅನಾರಿ ಶೇಡಲ್ಲಿ ಇರುತ್ತೆ. ಓಕೆ. ಶಾರ್ಟ್ ಬೇಕು, ಗುಂಡು ತಲೆ, ತುಂಬ ಚೆನ್ನಾಗಿರುತ್ತೆ ಸರ್. ಸರ್ ಬೆಲೆ ಇದೊಂದು 3 ಆಗುತ್ತೆ ಸರ್ ಇದು. 3,000. 3,000 ಆಗುತ್ತೆ. ಇರಮ್ಮ ಜಂಗ್ಲಿಯಲ್ಲಿ ಹಾಕಿ ಸರ್ ಇದು. ಓಕೆ ಸರ್. ಸರ್ ನೋಡಿ, ಇವತ್ತಿಂದು ವಿಷಯ ಸ್ವಲ್ಪ ತಿಳಿಸೋದಿದೆ. ಮೈನ್ ವಿಷಯ ಏನು ಅಂದರೆ, ನಮ್ಮ ವಾಜಿತಣ್ಣ ಅವ್ರದ್ದು ಈ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಅವ್ರದ್ದೇ ಒಂದು ಚೇಂಜಸ್ ಅಂತ ಇರುತ್ತೆ. ಏನಿರುತ್ತೆ ಅಂತ ಬಿಟ್ಟಿದ್ದು ಅಕ್ಕಿ ಬಿಡಲ್ಲ ಅವರು. ವರ್ಷ ಅಕ್ಕಿ ಚೇಂಜ್ ಮಾಡ್ತಾನೆ ಇರ್ತಾರೆ. ನಮಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಗ್ರೂಪ್ಗೆ ಲೆಕ್ಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಅವ್ರ ಅಕ್ಕಿಗಳು ಅವ್ರ ಮನೆಯವ್ರಿಗಿಂತ ಆಚೆ ಎಲ್ಲೆಲ್ಲಿ ಕೊಟ್ಟಿದ್ದಾರೋ 100% ಕೆಲಸ ಮಾಡಿದೆ. ಯಾಕಂದರೆ ಈ ವರ್ಷ ಸೀಲ್ಗೆ ಸುಮಾರು ಟೂರ್ನಿಮೆಂಟಲ್ಲಿ ವಿನ್ನರ್ಸ್ ಅವರೇ ಇದ್ದಾರೆ. ಯಾಕಂದರೆ ಅಷ್ಟು ಒಳ್ಳೆ ಲೈನೇಜ್ ಅಂತ ಅಕ್ಕಿಗಳು. ಯಾಕೆಂದರೆ ಅಕ್ಕಿಯಲ್ಲಿ ನಾವು ತಾಳ್ಮೆನ ತುಂಬ ಕಲಿಬೇಕಾಗತ್ತೆ. ಯಾರದೇ ಅಕ್ಕಿ ನಾವು ತೊಗೊಂಡ್ರೆ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಾರ್ದು. ಬ್ರೀಡಿಂಗಲ್ಲಿ ನೋಡಬೇಕು, ಗಂಡು ಸೆಟ್ ಆಗುತ್ತಾ, ಹೆಣ್ಣು ಸೆಟ್ ಆಗುತ್ತಾ ನೋಡಿಕೊಂಡು ಮ್ಯಾಚ್ ಮಾಡ್ಕೋಬೇಕು. ನೋಡಿ, ಇವತ್ತು ಸುಮಾರು ಅವ್ರ ಅಕ್ಕಿ ಹಾಕಿರ್ತೀನಿ. ಇಲ್ಲ ಆದಷ್ಟು ಯಾರಿಗಾನ ಬೇಕಂದರೆ ಕಾಲ್ ಮಾಡ್ಬೋದು. ಬೇಕಾದ್ರೆ ಗಂಡು ಏನೋ ನಾನೇ ಸೆಟ್ ಮಾಡ್ಕೊಡ್ತೀನಿ. ಬಟ್ ಯಾವುದೇ ಅಂತ ಗ್ಯಾರಂಟಿ ಇರೋಲ್ಲ. ಯಾಕೆ ಗೊತ್ತಾ, ಒಬ್ಬರು ಬಿಟ್ಟಂಗೆ ಒಬ್ಬರು ಬಿಡಲ್ಲ. ನೋಡಿ, ಇವತ್ತು ಇವ್ರ ಹತ್ರ ಹೋಗಿ ಕಲ್ತಿದ್ದು ಒಂದು ವಿಷಯ. ಇಲ್ಲ ನಾ ಸುಮಾರು ಜನ ಅಕ್ಕಿ ಕೊಡ್ತಾರೆ, ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಬೇಡ. ಅದರಲ್ಲಿ ವಿಷಯ ಇದೆ, ನಾನು ಹೇಳ್ಕೊಡ್ತೀನಿ ನಿನಗೆ ಅಂತ. ಯಾಕಂದರೆ ಇವಾಗ ಸುಮಾರು ಜನ ಅಕ್ಕಿ ತೊಗೋತಾರೆ, ಇವ್ರ ದಾವಡಿದೆ ಅಕ್ಕಿ ತೊಗೊಂಡಿರ್ತಾರೆ. ಅವ್ರಿಗೆ ಬಿಡೋಕ್ಕೆ ಬಂದಿರಲ್ಲ. ಅಕ್ಕಿ ಬಿಡೋಕ್ಕೆ ಬಂದಿರೋ ಏನು ಮಾಡ್ತಾರೆ, ಈ ದಾವಡಿಯಿಂದ ಅಕ್ಕಿ ತೊಗೊಂಡ್ರೆ ನಾವು ಅಕ್ಕಿ ಆಡಿಲ್ಲ ಅಂತ ಹೆಸರು ಕೆಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಬೇಡ ಅಂತ ಹೇಳ್ತಾರೆ ಹೊರತು. ಬಟ್ ಬಿಡೋಕ್ಕೆ ತಾಳ್ಮೆ ಬೇಕು, ಬಿಡೋಕ್ಕೆ ನೋಡಬೇಕು.
ಯಾಕಂದ್ರೆ ಪ್ರತಿಯೊಂದು ಅಕ್ಕಿಲೂ ಒಂದೊಂದೊಂದು ಕಲಿಯೋದಿರುತ್ತೆ. ಒಂದು ಉಡಾನ್ ಕಲ್ತಿ ಆದರೆ ಅವ್ರು ನೆಕ್ಸ್ಟ್ ಏನು ಮಾಡಬೇಕು ಅಂತ ಕಲಿತಾರೆ, ಅದನ್ನು ಕಲಿಬೇಕು. ಸುಮಾರು ಜನಕ್ಕೆ ತಾಳ್ಮೆ ಇರಲ್ಲ. ಇವಾಗ ಆ ತಾಳ್ಮೆ ಇಲ್ದಿರ ಏನು ಮಾಡ್ತಾರೆ, ಯಾವುದೋ ಒಂದು ಎಡ್ವರ್ಟ್ ಮಾಡ್ತಾರೆ, ದಾವಡಿ ಹೆಸರು ಕೆಡಿಸ್ಬಿಡ್ರೆ. ಅದಕ್ಕೆ ಸುಮಾರು ಜನ ಹೆಸರು ಹೇಳಲ್ಲ ಅಂತ ನೋಡಿ. ಇವತ್ತು ನಮ್ಮ ವಾಜಿತಾನವ್ರು ಕೊಟ್ಟಿದ್ದು ಎಲ್ಲ ಸೂಪರ್ ಅಕ್ಕಿ ಕೊಟ್ಟಿರ್ತಾರೆ. ಒಂದು 50 ಅಕ್ಕಿ ಬಂದಿರುತ್ತೆ. ಇವಾಗ ಸದ್ಯಕ್ಕೆ ವೀಡಿಯೋಗೆ ಮಾತ್ರ ಒಂದಿಷ್ಟು ಮಾಡಿರ್ತೀರಿ, ಒಂದು 20 ಮಾಡಿರ್ತೀರಿ. ಯಾರಿಗಾನ ಬೇಕು ಅಂದರೆ ಪರ್ಸನಲ್ ಕಾಲ್ ಮಾಡ್ಬೋದು, ಸಿಗುತ್ತೆ. ಸುಮಾರು ಅಕ್ಕಿಗಳು ಸಿಗುತ್ತೆ. ಎಲ್ಲರಿಗೂ ಒಳ್ಳೇದೇ ಆಗಲಿ, ವರಮಹಾಲಕ್ಷ್ಮಿಗೆ ಶುಭಾಶಯ ಆಗಲಿರಲಿ. ಎಲ್ಲರಿಗೂ ದೇವ್ರು ಒಳ್ಳೇದೇ ಮಾಡಲಿ ಅಂತ ಆದಷ್ಟು ಬೇಗ ಇನ್ನೊಂದು ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.